ವಿಡಿಯೋದಲ್ಲಿ ಈ ದಿನ ನಿಮಗೆ ಮುಖ್ಯವಾದ ವಿಷಯನ ತಿಳಿಸ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ, ಪ್ರತಿದಿನ ನಾವು ರಾತ್ರಿ ಮಲ್ಕೋವಾಗ ನಮ್ಮ ತಲೆ ಯಾವ ದಿಕ್ಕಿಗೆ ಇರಬೇಕು ಅದಂತೂ ತುಂಬ ಜನರಿಗೆ ಗೊತ್ತಿರೋದಿಲ್ಲ. ಅದಕ್ಕೋಸ್ಕರ ಈ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತಾ ಇದ್ದೀನಿ. ಇವಾಗ ತಡ ಮಾಡದೆ ಈ ಮಾಹಿತಿನ ತಿಳ್ಕೊಳ್ಳೋಣ. ದಕ್ಷಿಣಕ್ಕೆ ತಲೆ ಇಟ್ಬಿಟ್ಟು ಮಲಗಿದ್ರೆ ಆಯುಸ್ಸು ಹೆಚ್ಚಾಗುತ್ತೆ, ಹಾಗೇನೆ ಮಾನಸಿಕ ನೆಮ್ಮದಿ ಮತ್ತೆ ಮನಸ್ಸಿಗೆ ಶಾಂತಿ ಸಿಗುತ್ತೆ, ಹಾಗೇನೆ ಇದ್ರೆ ಸಹ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಮತ್ತೆ ಆರೋಗ್ಯದಲ್ಲಿ ಏನಾದ್ರೂ ತೊಂದರೆಗಳು ಇದೆ ಅಂತ ಅಂದ್ರೆ ದಕ್ಷಿಣ ದಿಕ್ಕಿಗೆ ತಲೆ ಇಟ್ಬಿಟ್ಟು ಮಲಗೋದ್ರಿಂದ ಆರೋಗ್ಯನೂ ಸುಧಾರಣೆ ಆಗುತ್ತೆ ಅಂತ ಹೇಳ್ತಾರೆ. ನಾವು ಪಶ್ಚಿಮಕ್ಕೆ ತಲೆ ಇಟ್ಟು ಮಲಗೋದ್ರಿಂದ ಪ್ರಬಲವಾದಂತಹ ಚಿಂತೆ ನಮ್ಮನ್ನ ಯಾವಾಗಲೂ ಕಾಡ್ತಾ ಇರುತ್ತೆ. ಏನೋ ಒಂದು ಯೋಚನೆ, ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇರುವಂಥದ್ದು, ಏನ್ ಮಾಡಿದ್ರು ಮನಸ್ಸಿಗೆ ನೆಮ್ಮದಿ ಸಿಗೋದಿಲ್ಲ. ಯಾಕೆ ಹೀಗೆಲ್ಲ ಆಗುತ್ತೆ ಅಂತ ಅಂದ್ರೆ, ಪಶ್ಚಿಮಕ್ಕೆ ನಾವು ತಲೆ ಇಟ್ಬಿಟ್ಟು ಮಲಗಿದ್ರೆ ಇಂಥ ಒಂದು ತೊಂದರೆಗಳನ್ನ ಅನುಭವಿಸ್ಬೇಕಾಗುತ್ತೆ. ಪೂರ್ವಕ್ಕೆ ತಲೆ ಇಟ್ಬಿಟ್ಟು ಮಲ್ಕೊಂಡ್ರೆ ಧನ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾರೆ, ಮತ್ತೆ ಐಶ್ವರ್ಯ ಪ್ರಾಪ್ತಿ ಆಗುತ್ತೆ ಅಂತಾನೂ ಕೂಡ ಹೇಳ್ತಾರೆ. ನಿಮಗೆ ಸಂಕಲ್ಪ ಪೂರ್ವಕವಾಗಿ ಪೂರ್ವ ದಿಕ್ಕಿಗೆ ತಲೆಯನ್ನ ಇಡೋದ್ರಿಂದ ಐಶ್ವರ್ಯ ಪ್ರಾಪ್ತಿ ಆಗುತ್ತೆ, ಹಾಗೆ ಧನ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾರೆ. ಪೂರ್ವ ದಿಕ್ಕಿಗೆ ತಲೆ ಇಟ್ಬಿಟ್ಟು ಮಲಗೋದ್ರಿಂದ ಆರೋಗ್ಯದಲ್ಲೂ ಸಹ ತುಂಬಾನೇ ಸುಧಾರಣೆ ಆಗುತ್ತೆ. ಹಾಗಾಗಿ ಯಾರಿಗೆ ಜೀವನದಲ್ಲಿ ತುಂಬಾ ಕಷ್ಟ ಇದೆ, ದಾರಿದ್ರ್ಯ ಇದೆ, ಎಷ್ಟು ದುಡಿದ್ರು ಮನೆಯಲ್ಲಿ ಕಷ್ಟ ಇದೆ ಅಂತ ಅನ್ನೋರು ಸಂಕಲ್ಪವನ್ನ ಮಾಡಿಕೊಂಡು ಪೂರ್ವ ದಿಕ್ಕಿಗೆ ತಲೆ ಇಟ್ಬಿಟ್ಟು ಮಲಗಿದ್ರೆ ಅಂತವರ ಕಷ್ಟಗಳು ಪರಿಹಾರ ಆಗುತ್ತೆ, ಮತ್ತೆ ಧನ ಪ್ರಾಪ್ತಿ ಆಗುತ್ತೆ, ಹಾಗೇನೆ ಐಶ್ವರ್ಯ ಲಭಿಸುತ್ತೆ ಅಂತಾನೂ ಕೂಡ ಶಾಸ್ತ್ರದಲ್ಲಿ ತಿಳಿಸುತ್ತೆ. ಇನ್ನು ಉತ್ತರಕ್ಕೆ ತಲೆ ಹಾಕಿ ಮಲಗಿದ್ರೆ ಧನ ನಷ್ಟ ಆಗುತ್ತೆ ಅಂತ ಹೇಳ್ತಾರೆ, ಮರಣ ಸಂಭವಿಸಬಹುದು ಅಂತಾನೂ ಕೂಡ ಹೇಳಲಾಗುತ್ತೆ. ಅಂದ್ರೆ ಆಯುಷು ಕ್ಷೀಣ ಆಗ್ತಾ ಹೋಗುತ್ತೆ. ಹಾಗಾಗಿ ಯಾವತ್ತು ನಾವು ಉತ್ತರಕ್ಕೆ ತಲೆ ಹಾಕಿ ಮಲಗಬಾರ್ದು. ಪೂರ್ವ ದಿಕ್ಕು ಸೂರ್ಯೋದಯದ ದಿಕ್ಕು ಅಂತ ಹೇಳ್ತೀವಿ. ಸೂರ್ಯನು ಉದಯಿಸುವಂತ ದಿಕ್ಕು ಶುಭ ಅಂತ ಹೇಳ್ತೀವಿ. ನಾವು ಯಾವುದೇ ಒಂದು ಶುಭ ಕಾರ್ಯ ಮಾಡುವಾಗ ಅಥವಾ ಒಂದು ಒಳ್ಳೆ ಕೆಲ್ಸಕ್ಕೆ ಹೋಗುವಾಗ, ಪೂಜೆಗಳನ್ನ ವ್ರತಗಳನ್ನ ಮಾಡುವಾಗ, ಯಾವುದೇ ಒಂದು ಶುಭ ಕಾರ್ಯವನ್ನ ಮಾಡುವಾಗ ಅಥವಾ ಏನೇ ಒಂದು ಮಾಡ್ತೀವಿ ಅಂದ್ರೂ ಕೂಡ ನಾವು ಪೂರ್ವ ದಿಕ್ಕಿಗೆ ಮುಖವನ್ನ ಮಾಡಬೇಕು ಅಂತ ಹೇಳ್ತೀವಿ. ಯಾವುದಾದ್ರೂ ಒಂದು ಸ್ತೋತ್ರ ಹೇಳುವಾಗ್ಲೂ ಕೂಡ ನಾವು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಹೇಳ್ತೀವಿ. ಯಾಕಂತ ಅಂದ್ರೆ ಸೂರ್ಯ ಉದಯಿಸುವಂತ ದಿಕ್ಕು ಶುಭ ಅಂತ, ನಾವು ಮಾಡುವಂತ ಕಾರ್ಯಗಳು ಫಲವನ್ನ ಕೊಡುತ್ತೆ ಅಂತ. ಹಂಗಾಗಿ ನಾವು ಪೂರ್ವವನ್ನ ತುಂಬಾ ಶ್ರೇಷ್ಠವಾದ ದಿಕ್ಕು ಅಂತ ಹೇಳ್ತೀವಿ. ಸೂರ್ಯನು ಐಶ್ವರ್ಯಕ್ಕೆ ಮತ್ತೆ ಆರೋಗ್ಯಕ್ಕೆ ಪ್ರಧಾನ ದೇವತೆ ಅಂತ ಹೇಳ್ತೀವಿ. ಹಂಗಾಗಿ ನಮಗೆ ಐಶ್ವರ್ಯ ಆರೋಗ್ಯ ಎಲ್ಲನೂ ಕೂಡ ಲಭಿಸ್ಬೇಕು ಅಂತ ಅಂದ್ರೆ ನಾವು ಪೂರ್ವ ದಿಕ್ಕಿಗೆ ತಲೆಯನ್ನ ಹಾಕ್ಬಿಟ್ಟು ಮಲ್ಕೋಬೇಕಾಗುತ್ತೆ. ಇನ್ನು ದಕ್ಷಿಣ ದಿಕ್ಕು ಅಂದ್ರೇನೆ ಯಮನ ದಿಕ್ಕು ಅಂತ ಹೇಳ್ತೀವಿ, ಹಾಗೇನೆ ಪಿತೃದೇವತೆಗಳ ದಿಕ್ಕು ಅಂತಾನೂ ಕೂಡ ಹೇಳ್ತೀವಿ. ಹಂಗಾಗಿ ದಕ್ಷಿಣ ದಿಕ್ಕಿಗೆ ನಾವು ತಲೆಯನ್ನ ಇಟ್ಟು ಮಲಗೋದ್ರಿಂದ ಆಯುಷು ವೃದ್ಧಿ ಆಗುತ್ತೆ, ಪಿತೃದೇವತೆಗಳ ಆಶೀರ್ವಾದ ಸಿಗುತ್ತೆ, ಹಾಗೇನೆ ಯಮನ ಆಶೀರ್ವಾದ ಸಹ ನಮಗೆ ಸಿಗುತ್ತೆ ಅಂತ ಹೇಳ್ತಾರೆ. ಮತ್ತೆ ಆರೋಗ್ಯದಲ್ಲಿ ಎಂಥದ್ದೇ ಸಮಸ್ಯೆ ಇರಲಿ ಸುಧಾರಣೆ ಆಗುತ್ತೆ. ಹಾಗೇನೆ ನಿದ್ರೆ ಇಲ್ದಂಗೆ ತುಂಬಾ ಜನ ಕಷ್ಟಪಡ್ತಾ ಇರ್ತಾರೆ. ಅಂದ್ರೆ ಏನ್ ಮಾಡಿದ್ರು ನಿದ್ರೆ ಬರೋದೇ ಇಲ್ಲ ರಾತ್ರಿ ಹೊತ್ತಲ್ಲಿ. ಕೆಲವೊಬ್ಬರಂತೂ ಮಾತ್ರೆಗಳನ್ನ ತಗೊಂಡ್ಬಿಟ್ಟು ಮಲಗುವಂತ ಪರಿಸ್ಥಿತಿ ಇರುತ್ತೆ. ಅಂತವ್ರು ದಕ್ಷಿಣ ದಿಕ್ಕಿಗೆ ತಲೆ ಮಾಡ್ಬಿಟ್ಟು ಮಲಗೋದ್ರಿಂದ ನಿದ್ರೆಯೂ ಕೂಡ ಚೆನ್ನಾಗಿ ಬರುತ್ತೆ, ಚಿಂತೆಗಳು ಕೂಡ ದೂರ ಆಗುತ್ತೆ. ಮುಖ್ಯವಾಗಿ ತುಂಬಾ ಜನ ಹೇಳ್ತಾರೆ, ನಮಗೆ ಆ ಥರ ಕನಸು ಬಿತ್ತು, ಕೆಟ್ಟದಾದಂತಹ ಕನಸು ಬಿದ್ದಿದೆ, ನಮ್ಮ ಯಜಮಾನ್ರಿಗೆ ಏನೋ ಆದಂಗೆ ಕನಸು ಬಂದಿದೆ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಆದಷ್ಟು ಪೂರ್ವ ದಿಕ್ಕಿಗೆ ಅಥವಾ ದಕ್ಷಿಣ ದಿಕ್ಕಿಗೆ ತಲೆಯನ್ನ ಇಟ್ಬಿಟ್ಟು ಮಲಗೋದ್ರಿಂದ ಈ ಥರ ಕೆಟ್ಟದಾದಂತಹ ಕನಸುಗಳು ನಮಗೆ ಬೀಳೋದಿಲ್ಲ ಅಂತ ಹೇಳ್ತೀವಿ. ಕನಸುಗಳು ಅಂತ ಅಂದರೆ ಕೆಲವೊಂದು ಸ್ವಪ್ನಗಳು ನಿಜ ಆಗುತ್ತೆ, ಕೆಲವೊಂದು ಸ್ವಪ್ನಗಳು ಅದು ನಿಜ ಆಗೋದಿಲ್ಲ. ಕೆಲವೊಂದನ್ನು ನಾವು ಮರ್ತೋಗ್ಬಿಟ್ಟಿರ್ತೀವಿ, ನೆನಪಿಗೂ ಕೂಡ ಬರೋದಿಲ್ಲ. ಕೆಲವೊಂದು ಕನಸುಗಳು ಕೆಟ್ಟದಾಗಿ ಕನಸು ಬಿದ್ದರೂ ಕೂಡ ಪರವಾಗಿಲ್ಲ, ನೀವು ಭಯ ಪಡೋದೇನು ಬೇಡ. ಆದಷ್ಟು ದೇವರ ಸ್ಮರಣೆ ಮಾಡ್ತಾ ಮಲಗಿದ್ರೆ ಯಾವುದೇ ಕೆಟ್ಟದಾದಂತಹ ಕನಸುಗಳು ನಮಗೆ ಕಾಡೋದಿಲ್ಲ. ಅದಕ್ಕೋಸ್ಕರ ಪೂರ್ವ ದಿಕ್ಕು ಅಥವಾ ದಕ್ಷಿಣ ದಿಕ್ಕಿಗೆ ತಲೆಯನ್ನು ಇಟ್ಬಿಟ್ಟು ಮಲಗಬೇಕು ಅಂತ ಹೇಳ್ತಾರೆ. ಇನ್ನು ಪಶ್ಚಿಮ ದಿಕ್ಕಿಗೆ ತಲೆಯನ್ನ ಇಟ್ಬಿಟ್ಟು ಮಲಗಿದ್ರೆ ನಮ್ಮೊಳಗೆ ಸದಾ ಚಿಂತೆ ಕಾಡ್ತಾ ಇರ್ತಂತೆ. ಯಾಕಂತ ಅಂದ್ರೆ ಸೂರ್ಯ ಉದಯ ಆಗುವಂತ ದಿಕ್ಕಿಗೆ, ಸೂರ್ಯೋದಯದ ದಿಕ್ಕಿಗೆ ನಾವು ಕಾಲನ್ನ ಹಾಕಿ ಕಾಲನ್ನ ತೋರಿಸಿ ಮಲ್ಕೊಂಡ್ರೆ ನಮ್ಗೆ ದೋಷಗಳು ಕಾಡುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಕಷ್ಟಗಳು ಬರುತ್ತೆ ಅಂತಾನೂ ಕೂಡ ಹೇಳ್ತಾರೆ, ಚಿಂತೆ ತುಂಬಾ ಕಾಡುತ್ತೆ ಅಂತಾನೂ ಕೂಡ ಹೇಳಲಾಗುತ್ತೆ. ಹಾಗಾಗಿ ಯಾರು ಕೂಡ ಪಶ್ಚಿಮಕ್ಕೆ ತಲೆಯನ್ನ ಹಾಕ್ಬಿಟ್ಟು ಮಲಗಬೇಡಿ ಅಂತ ಹೇಳ್ತೀನಿ.
ಇನ್ನು ಉತ್ತರಕ್ಕೆ ತಲೆಯನ್ನು ಹಾಕಿ ಮಲಗಿದ್ರೆ ದಕ್ಷಿಣಕ್ಕೆ ಕಾಲ್ ಚಾಚಿ ಮಲಗ್ದಂಗೆ ಆಗುತ್ತೆ. ಪಿತೃದೇವತೆಗಳಿಗೆ ಕಾಲ್ ತೋರಿಸ್ದಂಗೆ ಆಗುತ್ತೆ. ಮತ್ತೆ ಯಮ ದೇವರಿಗೂ ಕೂಡ ನಮ್ಮ ಕಾಲನ್ನು ತೋರಿಸ್ದಂಗೆ ಆಗುತ್ತೆ. ಅದು ದೋಷವಾಗಿ ಪ್ರಾಪ್ತಿ ಆಗುತ್ತೆ. ನಮಗೆ ಉತ್ತರಕ್ಕೆ ತಲೆಯನ್ನು ಇಟ್ಟು ಮಲಗೋದ್ರಿಂದ ಆರೋಗ್ಯದಲ್ಲಿ ತುಂಬಾ ಕೆಟ್ಟದಾದಂತಹ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾರೆ. ಆಮೇಲೆ ದುಷ್ಟ ಬುದ್ಧಿಗಳು ನಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಬುದ್ಧಿ ಮೇಲೂ ಕೂಡ ಕೆಟ್ಟ ಪರಿಣಾಮವನ್ನು ಬೀರುತ್ತೆ. ಮತ್ತೆ ನೀವು ಪುರಾಣದಲ್ಲಿ ಕೇಳಿರ್ತೀರ, ಗಣಪತಿಗೆ ಆನೆಯ ತಲೆಯನ್ನು ಇಟ್ಟಿದ್ದು, ಶಿವನು ತಲೆಯನ್ನು ತರೋದಕ್ಕೆ ಹೇಳಿದ್ದು. ಯಾರು ಉತ್ತರಕ್ಕೆ ತಲೆಯನ್ನು ಇಟ್ಟು ಮಲಗಿರ್ತಾರೋ ಅಂಥವರ ತಲೆಯನ್ನು ತಂದು ಅಂಥವರ ತಲೆಯನ್ನು ತನ್ನಿ ಅಂತ ಹೇಳಿರ್ತಾರೆ. ಹಾಗಾಗಿ ಉತ್ತರಕ್ಕೆ ಆನೆ ಮಲಗಿರುತ್ತೆ, ಆನೆ ತಲೆಯನ್ನು ತಂದು ಗಣಪತಿಗೆ ಇಡ್ತಾರೆ. ಹಂಗಾಗಿ ಉತ್ತರ ಅಂತ ಅಂದರೆ ನಮ್ಮ ಆರೋಗ್ಯದಲ್ಲಿ ತೊಂದರೆ ಬರುತ್ತೆ. ಸ್ವಲ್ಪ ಆಯುಷ್ಯು ಕ್ಷೀಣವಾಗುತ್ತಾ ಹೋಗುತ್ತೆ. ಯಾರೂ ಕೂಡ ಉತ್ತರಕ್ಕೆ ತಲೆ ಹಾಕಿ ಮಲಗಬಾರ್ದು ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ಹೀಗೆ ಕೆಲವೊಂದು ರೀತಿ ನೀತಿಗಳನ್ನು ನಿಯಮಗಳನ್ನು ನಾವು ನೋಡಿಕೊಂಡು ದಿನನಿತ್ಯದಲ್ಲಿ ಅವುಗಳನ್ನು ನಾವು ಅಳವಡಿಸ್ಕೊಳ್ತಾ ಹೋಗಬೇಕು. ಮನೆಯಲ್ಲಿ ಮಲ್ಕೊಳ್ಬೇಕಾದ್ರೆ ಯಾರು ಮಂಚದ ಮೇಲೆ ಮಲಗಿರ್ತಿರೋ, ಈಗಂತೂ ಎಲ್ಲರ ಮನೆಯಲ್ಲಿ ಕಾಟ್ಗಳು ಹಾಕೊಂಡು ಮಲ್ಕೊಂಡಿರ್ತೀರ. ಎದ್ದ ಮೇಲೆ ನೀಟಾಗಿ ಬೆಡ್ಶೀಟ್ಗಳನ್ನು ಮಡ್ಚಿಡೋವಂಥದ್ದು, ಆ ಹಾಸಿಗೆನೆಲ್ಲ ನೀಟಾಗಿ ಎಲ್ಲ ಧೂಳು ತೆಗೆದುಬಿಟ್ಟು ಕಸ ಗುಡಿಸಿ ಒರೆಸ್ಕೊಂಡು ನೆಲವನ್ನು ಅಂದರೆ ಮಂಚದ ಕೆಳಗಡೆ ಎಲ್ಲ ನೀಟಾಗಿ ಗುಡಿಸಿ ಒರೆಸಿ ಕ್ಲೀನಾಗಿ ಇಟ್ಕೊಂಡು ಮಲ್ಕೋಬೇಕು ಅಂತ ಹೇಳ್ತಾರೆ. ಹಾಗಾಗಿ ಬೆಡ್ಶೀಟ್ಗಳನ್ನು ಒಗೆಯುವಂಥದ್ದು, ಪಿಲ್ಲೋ ಕವರ್ನ ಚೇಂಜ್ ಮಾಡುವಂಥದ್ದು. ಇನ್ನು ಮಂಚದ ಕೆಳಗಡೆ ಯಾವುದೇ ರೀತಿಯ ಕಬ್ಬಿಣದ ವಸ್ತುಗಳನ್ನ ಇಡಬೇಡಿ. ಹಾಗೆಯೇ ಪೊರ್ಕೆಗಳು ಚಪ್ಪಲಿಗಳನ್ನು ಬಿಟ್ಬಿಟ್ಟು ಹಾಗೆ ಮಲ್ಕೊಂತಾರೆ. ಮನೆಯಲ್ಲಿ ಚಪ್ಪಲಿಯನ್ನು ಹಾಕೊಂಡು ಓಡಾಡೋದು ಇದೆಲ್ಲ ತುಂಬಾ ನೆಗೆಟಿವ್ ಎನರ್ಜಿಗಳನ್ನು ಹೆಚ್ಚು ಮಾಡುತ್ತೆ. ಹಾಗಾಗಿ ಯಾರು ಚಪ್ಪಲಿಗಳನ್ನು ಪೊರ್ಕೆಗಳನ್ನು ಮಂಚದ ಕೆಳಗಡೆ ಇಡಬೇಡಿ. ಆದಷ್ಟು ಅಲ್ಲಿ ಯಾವ ವಸ್ತುಗಳನ್ನು ಇಡದೆ ಇದ್ರೇನೆ ಉತ್ತಮ ಅಂತ ಹೇಳ್ತೀನಿ. ನಾವು ಮಲಗುವಂಥ ಜಾಗದಲ್ಲಿ ಅದು ಯಾವಾಗಲೂ ಕೂಡ ಶುಭ್ರವಾಗಿರಬೇಕು. ಕೆಲವೊಂದು ನಿಯಮಗಳನ್ನು ನಾವು ತಿಳ್ಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊತಾ ಹೋಗಬೇಕು. ಯಾವುದೇ ರೀತಿಯ ಕಷ್ಟ ಕಾರ್ಪಣ್ಯಗಳು ಬಂದರೆ ನಾವು ಯೋಚನೆ ಮಾಡ್ತಾ ಇರ್ತೀವಿ, ಸಣ್ಣದ್ರಲ್ಲೇ ತಪ್ಪನ್ನು ಮಾಡಿಕೊಂಡು ಇರ್ತೀವಿ. ಆದರೆ ನಮಗೆಲ್ಲ ಅದು ಗೊತ್ತಾಗ್ತಾನೆ ಇರೋದಿಲ್ಲ. ಏನಕ್ಕೆ ಕಷ್ಟ ಬರ್ತಾ ಇದೆ, ಯಾಕೆ ಹಿಂಗೆಲ್ಲ ಆಗ್ತಾ ಇದೆ ಅಂತ. ಆರೋಗ್ಯದ ಸಮಸ್ಯೆ ಯಾಕೆ ಬರ್ತಾ ಇದೆ, ಯಾಕೆ ಮನೆಯಲ್ಲಿ ಜಗಳಗಳಾಗ್ತಾ ಇದೆ, ನೆಮ್ಮದಿನೇ ಇರೋದಿಲ್ಲ. ಯಾಕಂತ ಅಂದರೆ ಕೆಲವೊಂದು ನಾವು ಏನೋ ತಪ್ಪುಗಳನ್ನು ಮಾಡ್ತಾ ಇರ್ತೀವಿ, ಗೊತ್ತಿರೋದಿಲ್ಲ ಅಷ್ಟೇ. ಎಲ್ಲರೂ ತಿಳ್ಕೊಂಡು ಪಾಲನೆಯನ್ನು ಮಾಡಬೇಕು. ಇಷ್ಟು ಕೂಡ ಯಾವ ದಿಕ್ಕಿಗೆ ನಾವು ತಲೆ ಹಾಕ್ಬಿಟ್ಟು ಮಲ್ಕೋಬೇಕು ರಾತ್ರಿ ಹೊತ್ತು ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಪೂರ್ವ ಅಥವಾ ದಕ್ಷಿಣಕ್ಕೆ ತಲೆ ಹಾಕಿ ಮಲಗೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಸಾಧ್ಯವಾದಷ್ಟು ಪೂರ್ವಕ್ಕೆ ಮಲಗೋದೇ ತುಂಬ ಉತ್ತಮ. ಮನೆಯಲ್ಲಿ ಜಾಗದ ತೊಂದರೆ ಇದೆ ಅಂತ ಅಂದರೆ ದಕ್ಷಿಣಕ್ಕೆ ತಲೆ ಹಾಕಿ ಮಲ್ಕೋಬಹುದು. ಇದಿಷ್ಟು ಕೂಡ ಯಾವ ದಿಕ್ಕಿಗೆ ತಲೆ ಇಟ್ಟು ನಾವು ಮಲ್ಕೋಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.